Bengaluru rounds with round rajas. Bengaluru rounds with round rajas. ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ಸಿರಿ ಮಾತು ಕೇಳ್ತಾ ಇದ್ದೀರಾ ರೇಡಿಯೋ ಸಿರಿ 91.1 ಅಲ್ಲಿ. ನಾನು ಪಕ್ಕಾ ಲೋಕಲ್ ಬಾಯ್ ರೌಂಡ್ ರಾಜಸ್ ನಿಮ್ಮ ಜೊತೆಗೆ. ಮೇ 12ನೇ ತಾರೀಕು ಇಂಟರ್ನ್ಯಾಷನಲ್ ನರ್ಸಸ್ ಡೇ. ಈ ಒಂದು ದಿನಾನ ಅಬ್ಸರ್ವ್ ಮಾಡೋದು ಇಡೀ ವಿಶ್ವದಲ್ಲೇ ಇರುವಂತ ನರ್ಸಸ್ ಗಳ ಕೆಲಸವನ್ನ ರೆಕಗ್ನೈಸ್ ಮಾಡ್ಲಿಕ್ಕೆ, ಅವರನ್ನ ನೆನಪು ಮಾಡ್ಲಿಕ್ಕೆ. ಸೊ ಈ ಒಂದು ಪ್ಯಾಂಡಮಿಕ್ ಟೈಮ್ ನಲ್ಲಿ ನರ್ಸ್ಗಳು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ, ಸಿಕ್ಕಾಪಟ್ಟೆ ಕಷ್ಟ ಪಡ್ತಾರೆ ಪ್ರತಿಯೊಂದು ಜೀವನ ಉಳಿಸ್ಲಿಕ್ಕೋಸ್ಕರ. ಆ ಎಲ್ಲ ನರ್ಸಸ್ಗಳಿಗೂ ಸೆಲ್ಯೂಟ್ ಮಾಡ್ದ. ಅಂಡ್ ಇವತ್ತು ನನ್ನ ಜೊತೆಗೆ ಸಿಸ್ಟರ್ ಜಯಶ್ರೀ, ಫೋರ್ಟಿಸ್ ಹಾಸ್ಪಿಟಲ್ ಕನಿಂಗ್ಹ್ಯಾಮ್ ರೋಡ್ ಇಂದ. ಇವರು ಇನ್ಫೆಕ್ಷನ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ನ ಲೀಡ್. ಆಲ್ಮೋಸ್ಟ್ 13 ವರ್ಷದಿಂದ ಇವರು ನರ್ಸ್ ಆಗಿ ಸರ್ವಿಸ್ ಅನ್ನ ಮಾಡ್ತಾರೆ. ಸೊ ಈ ಒಂದು ಕೆಲಸ ಮಾಡ್ತಾ ಇರೋದಕ್ಕೆ ನಿಮಗೆ ಎಷ್ಟು ಹೆಮ್ಮೆ ಇದೆ ಮೇಡಮ್? 13 ವರ್ಷದ ಸರ್ವಿಸ್ ನಲ್ಲಿ ಪ್ರತಿದಿನ ಎಲ್ಲಾ ನರ್ಸಸ್ ತಿಳ್ಕೊಳ್ಳೋ ಹಾಗೆ ನಾನು ಕೂಡ ಅನ್ಕೊಂಡಿದ್ದೆ, nurses are not recognized ಅಂತ. But 2020 has proved it wrong and COVID proved it once again. We are the requirement for this world. So it's a proud moment for each one of the nurses. They are frontline warriors ಅಂತ. ನನಗೂ ತುಂಬಾ ಸಂತೋಷ ಆಗ್ತಾ ಇದೆ. ಬೀಯಿಂಗ್ ಅ ನರ್ಸ್, ಸಾಕಷ್ಟು ಜನ ಪೇಷಂಟ್ಸ್ ಜೊತೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ. ನಿಮ್ಮ ಹೆಲ್ತ್ ಅನ್ನ, ನಿಮ್ಮ ಪ್ರಿಕಾಷನ್ಸ್ ಅನ್ನ ನೀವು ಹೇಗೆ ತಗೋತೀರಾ? ಪ್ರಿಕಾಷನರಿ ಮೆಷರ್ಸ್ ಅಂತ ಹೇಳಿದ್ರೆ ಐ ಥಿಂಕ್ ಜನರಲ್ ಪಾಪ್ಯುಲೇಷನ್ ನೋಸ್ ಮಚ್ ಬೆಟರ್ ದನ್ ಅಸ್. ಅವರಿಂದ ನಾವು ಕಲಿಬಹುದು ಅನ್ಕೊಂಡಿದೀನಿ. ಬಟ್ ಎಸ್, ಹೆಲ್ತ್ ಕೇರ್ ವರ್ಕರ್ ಆಗಿರೋದ್ರಿಂದ ವಿ ನೀಡ್ ಡಬಲ್ ಪ್ರೊಟೆಕ್ಷನ್. ಸೊ ಮೊದಲನೇದಾಗಿ ಲೈಕ್ ಒಂದು ಫಸ್ಟ್ ಕೋವಿಡ್ ಡ್ಯೂಟಿಗೆ ಬರ್ತಾ ಇದೀವಿ ಅಂದ ತಕ್ಷಣನೇ ನಮ್ಮ ನರ್ಸಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಯಾರೇ ಕೋವಿಡ್ ವಾರ್ಡ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಅವರ ಪರ್ಸನಲ್ ಅಟೈರ್ಸ್, ಪರ್ಸನಲ್ ಕ್ಲೋತ್ ಏನಿದೆ ಅದನ್ನ ಚೇಂಜ್ ಮಾಡ್ಕೊಂಡು ದೇ ವೇರ್ ಯೂನಿಫಾರ್ಮ್ ಕಾಲ್ಡ್ ಸ್ಕ್ರಬ್ ಸೂಟ್. ಸೊ ಒಂದ್ ಸ್ಕ್ರಬ್ ಸೂಟ್ ಹಾಕಿದ ನಂತರ ಅದ್ರ ಮೇಲೆ ನೀವು PPE ನೆಲ್ಲ ಹಾಕೊಳ್ತಾರೆ. ಸೇಮ್ ಥಿಂಗ್ ವಿ ಆಲ್ಸೋ ಫಾಲೋ. ಸೊ ಆ PPEಗಳು ಎಷ್ಟು ಮಟ್ಟಿಗೆ ತಿಕ್ಕಾಗಿರುತ್ತೆ ಅಂತ ಹೇಳಿದ್ರೆ ದ ಏರ್ ಶುಡ್ ನಾಟ್ ಗೋ ಇನ್ಸೈಡ್. ದಟ್ ಇಸ್ ದ ಪ್ರೊಟೆಕ್ಷನ್ ಗಿವನ್ ಟು ದೆಮ್. ಅದಾದ ನಂತರ ಅವರು ಪೇಷಂಟ್ ಹ್ಯಾಂಡಲ್ ಮಾಡಿ ಅದಂತ ನಂತರ ಹೊರಗಡೆ ದೇ ಹ್ಯಾವ್ ಅ ಸಪರೇಟ್ ರೂಮ್ ಫಾರ್ ಎವ್ರಿಥಿಂಗ್, ಲೈಕ್ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಇರ್ಬೋದು ಅಥವಾ ಡಾಫಿಂಗ್ ಮಾಡಕ್ ಇರ್ಬೋದು. ಈಗ ಡಾಫಿಂಗ್ ಅಂದ್ರೆ ದ ವರ್ಕ್ ಆಫ್ಟರ್ ದ ವರ್ಕ್ ಒನ್ಸ್ ದೇ ಹ್ಯಾಂಡಲ್ ದ ಪೇಷಂಟ್ಸ್, ಹೊರಗಡೆ ಬರುವಾಗ ಅವ್ರು ಬೇರೆಯವ್ರನ್ನ ಇನ್ಫೆಕ್ಟ್ ಮಾಡಬಾರ್ದು ಅಂತ ಹೇಳಿ ಆ PPEಗಳನ್ನ ಒಳಗಡೆನೆ ಕೋವಿಡ್ ವಾರ್ಡಿನ ಹೊರಭಾಗದಲ್ಲಿ ಒಂದು ಕೋಣೆಯಲ್ಲೇ ಸಪರೇಟ್ ಆಗಿ PPE ಅನ್ನ ಬಿಚ್ಚಿ ಹಾಕುವಂತ ಜಾಗವನ್ನ ಅಳವಡಿಸಿದೀವಿ. ಅಲ್ಲಿ CCTV ಕ್ಯಾಮ್ರಾ ಕೂಡ ಇರುತ್ತೆ. ಅವರು ಕರೆಕ್ಟ್ ಆಗಿ ಎಲ್ಲ ಹಾಕ್ತಾ ಇದಾರಾ ಇಲ್ವಾ, ಅವರು ಹೆಚ್ಚು ಕಮ್ಮಿ ಅವ್ರು ಬೇರೆಯವ್ರನ್ನ ಇನ್ಫೆಕ್ಟ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಅದಾದ ನಂತರ ಅವರು ಡೈರೆಕ್ಟ್ಲಿ ಅವರನ್ನ ನಾವು ದೇ ಆರ್ ಅಲೌಡ್ ಟು ಗೋ ಅಂಡ್ ಟೇಕ್ ಬಾತ್. ಬಿಕಾಸ್ ಮನೆಗೆ ಹೋದಾದ್ಮೇಲೆ ಲೈಕ್ ದೇ ಶುಡ್ ನಾಟ್ ಇನ್ಫೆಕ್ಟ್ ದ ಫ್ಯಾಮಿಲಿ ಮೆಂಬರ್ಸ್ ಅಂತ ಒಂದು ಕಾರಣಕ್ಕೋಸ್ಕರ ಆರ್ ದ ಪಬ್ಲಿಕ್ ಜನರೇಷನ್ ವೇರ್ ದೇ ಟ್ರಾವೆಲ್ ಆರ್ ಟ್ರಾನ್ಸ್ಪೋರ್ಟ್, ದೇ ಟೇಕ್ ಬಾತ್ ಅಂಡ್ ಗೋ ಹೋಮ್. ಸೊ ದಟ್ ಇಸ್ ಒನ್ ಕೈಂಡ್ ಆಫ್ ಪ್ರೊಟೆಕ್ಷನ್ಸ್ ನಾವು ನಮ್ಮ ಸ್ಟಾಫ್ಸ್ಗಾಗ್ಲಿ ನಮ್ಮಲ್ಲಿ ನಾವು ಮಾಡ್ಕೊಳ್ತಾ ಇರುವಂತದ್ದು. ಅಂಡ್ ಅನದರ್ ಥಿಂಗ್ ಇಸ್ ಐ ರಿಯಲಿ ಫೀಲ್ the nurses or the doctors or the healthcare workers, we take another step of precaution. Adu that is our ನಮ್ಮ ಊಟದ ಬಗ್ಗೆ. ಸೊ ನಾವು ಪ್ರತಿ ನರ್ಸಸ್ ಅನ್ನ ಜಾಸ್ತಿ ನೀರ್ ಕುಡಿಯಿರಿ, ಅಥವಾ ಡಾಕ್ಟರ್ಸ್ ಆಗಿರ್ಬೋದು, ಹೆಲ್ತ್ ಕೇರ್ ವರ್ಕರ್ ಹೂ ವರ್ಕ್ಸ್ ಇನ್ ಕೋವಿಡ್ ವಾರ್ಡ್, ದೇ ನೀಡ್ ಎಕ್ಸ್ಟ್ರಾ ಪ್ರೋಟೀನ್ಸ್, ಎಕ್ಸ್ಟ್ರಾ ವಿಟಮಿನ್ಸ್, ಲಾಟ್ಸ್ ಆಫ್ ಹೈಡ್ರೇಷನ್. ನೀರ್ ಕುಡಿಬೇಕಾಗತ್ತೆ, ಹೆಚ್ಚಿನ ನೀರ್ ಅಂಶ ಕುಡಿಬೇಕು. ಬಿಕಾಸ್ ಆ ಜಂಪ್ ಸೂಟ್ ಅಂತ PPE ನೀವು ನೋಡಿರ್ಬೋದು, ಅದು ಹಾಕೊಂಡು ಅದು ಈ ವೆದರ್ ಅಲ್ಲಿ ಹಾಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟಕರ. ಇಟ್ ಸ್ವೆಟ್ಸ್ ಅ ಲಾಟ್. ತುಂಬಾ ಬೇರ್ತಾರೆ. ಅವರು ಡಿಹೈಡ್ರೇಟ್ ಆಗೋ ಚಾನ್ಸಸ್ ಇರುತ್ತೆ, ಸಫೋಕೇಟ್ ಆಗಿ ಅವರೇ ತಲೆ ಸುತ್ತಿ ಬೀಳೋ ಅಂತ ಚಾನ್ಸಸ್ ಇರುತ್ತೆ. ಅಂಡ್ ಊಟ ಒಂದ್ಸತಿ ಒಳಗಡೆ ಹೋದ್ರೆ ರಿಟರ್ನ್ ಬಂದ್ಮೇಲೆನೆ ಅವ್ರಿಗೆ ಏನಾದ್ರು ನೀರ್ ಕುಡಿಯೋದು ಅಥವಾ ಊಟ ಮಾಡಕ್ ಆಗ ಸಾಧ್ಯ. ಸೊ ದಟ್ಸ್ ದ ರೀಸನ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್ ಆಸ್ ವೆಲ್. ಸೊ ಫುಡ್ ಇಸ್ ಆಲ್ಸೋ ಅ ಕನ್ಸರ್ನ್. ಮತ್ತಷ್ಟು ಮಾತುಕತೆ ಮುಂದುವರಿತೆ. ಕೇಳ್ತಾರೆ ಸಿರಿ ಮಾತು ರೇಡಿಯೋ ಸಿರಿ 91.1 ಅಲ್ಲಿ. ನಾನು ಪಕ್ಕಾ ಲೋಕಲ್ ಬಾಯ್ ರೌಂಡ್ ರಾಜಸ್. ಅಂಡ್ ಕೇಳ್ತಾ ಇರೋಂತ ನೀವು ನರ್ಸಸ್ ಗಳ ಸರ್ವಿಸ್ಗೆ ಎಲ್ಲಿಂದ ಕೇಳ್ತಾ ಇದಾರೋ ಅಲ್ಲಿಂದನೇ ಒಂದು ಸೆಲ್ಯೂಟ್ ಮಾಡಿ. Bengaluru rounds with round rajas. Bengaluru rounds with round rajas. ಸಿರಿ ಮಾತು ಕೇಳ್ತಾ ಇದ್ದೀರಾ ರೇಡಿಯೋ ಸಿರಿ 91.1 ಅಲ್ಲಿ. ನಾನು ಪಕ್ಕಾ ಲೋಕಲ್ ಬಾಯ್ ರೌಂಡ್ ರಾಜಸ್ ನಿಮ್ಮ ಜೊತೆಗೆ. ಇವತ್ತು ಇಂಟರ್ನ್ಯಾಷನಲ್ ನರ್ಸಸ್ ಡೇ. ಅಂಡ್ ಇವತ್ತು ನನ್ನ ಜೊತೆಗೆ ಶೋ ನಲ್ಲಿದ್ದಾರೆ ಸಿಸ್ಟರ್ ಜಯಶ್ರೀ, ಫೋರ್ಟಿಸ್ ಹಾಸ್ಪಿಟಲ್ ಕನಿಂಗ್ಹ್ಯಾಮ್ ರೋಡ್. ಇವರು ಇನ್ಫೆಕ್ಷನ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ನ ಲೀಡ್ ಆಗಿ ಸರ್ವಿಸ್ ಅನ್ನ ನೀಡ್ತಾರೆ. ಸೊ ಈ ಟೈಮ್ ನಲ್ಲಿ ನಿಮ್ಗೆ ಫಿಸಿಕಲಿ ಅಂಡ್ ಮಾರಲಿ ಎರಡೂ ಸಪೋರ್ಟ್ ಬೇಕಾಗುತ್ತೆ. ಅಂಡ್ ಫ್ಯಾಮಿಲಿ ಸಪೋರ್ಟ್ ಪ್ಲೇಸ್ ಅನ್ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ನಮ್ಮ ತಾಯಿ ನನ್ನನ್ನ ನರ್ಸ್
ಆಗ್ಬೇಕು ಅಂತ ಕನ್ಸ್ಕೊಂಡವ್ರು. ನಮ್ಮ ಅಜ್ಜಿ ನರ್ಸ್ ಆಗಿದ್ರು, ಸೊ ಶಿ ವಾಂಟೆಡ್ ಮೀ ಟು ಬಿ ಅ ನರ್ಸ್. ಮೇ ಬಿ ನಾನು 13 ವರ್ಷಗಳು ಕಳೆದು ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾನು ನರ್ಸ್ ಆಗ್ಬೇಕಂತ ನನ್ನ ಕೇಳಿದ್ರೆ ಪ್ರಾಬಬ್ಲಿ ಐ ವುಡ್ ಹ್ಯಾವ್ ಸೆಡ್ ನೋ. ಈಗ ದ ಮೆಂಟಾಲಿಟಿ ಸಡನ್ಲಿ ಪಿಕಿಂಗ್ ಅಪ್ ಅ ಮೆಡಿಕಲ್ ಫೀಲ್ಡ್ ಇಸ್ ಸೋ ಸ್ಕೇರಿ. ಸೊ ಬೀಯಿಂಗ್ ಅ ಡಾಕ್ಟರ್, ಬೀಯಿಂಗ್ ಅ ನರ್ಸ್, ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಹೇಳಿದ್ರೇನೆ ಸಾಕು, ಪ್ರತಿಯೊಬ್ಬರಿಗೂ ಭಯನೂ ಇದೆ. ಎವ್ರಿ ಒನ್ ಪ್ರೈಸಸ್ ಅಸ್, ಎಲ್ಲರೂ ಹೊಗಳ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ನೀವೀಗ ಬಂದು ಡ್ಯೂಟಿ ಮಾಡಿ ಅಂತ ಹೇಳಿದ್ರೆ ಪ್ರಾಬಬ್ಲಿ ಇಟ್ ಇಸ್ ಅ ನೋ ಫ್ರಮ್ ಮೆನಿ ಪೀಪಲ್. ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ನಮ್ಮ ತಾಯಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಶಿ ಐ ಆಮ್ ಹಿಯರ್. ನಮ್ಮ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಚೆನ್ನಾಗಿದೆ. ಲೈಕ್ ಮೈ ಮದರ್ ಅಂಡ್ ಡ್ಯಾಡ್, ಅವ್ರ ತಾಯಿ ತಂದೆ ಇಬ್ರು ಊರಲ್ಲಿದ್ದಾರೆ. ಅದರಿಂದ ವಿಡಿಯೋ ಕಾಲ್ ಮಾಡಿ ಅವ್ರನ್ನ ನೋಡ್ಬೋದು ಅಟ್ ಲೀಸ್ಟ್. ಸಮ್ಟೈಮ್ಸ್ ಹೇಳ್ತಾರೆ ಯಾವಾಗ ಮನೆಗೆ ಬರ್ತೀಯಾ ಅಂತ, ಬಟ್ ಅವ್ರಿಗೆ ಭಯ ಇಲ್ಲ. ದೇ ನೋ ದಟ್ ಐ ಆಮ್ ಡೂಯಿಂಗ್ ಗುಡ್. ಬಟ್ ಎಲ್ಲ ಪ್ರತಿದಿನ ಶಿ ಕಾಲ್ಸ್ ಮೀ ಅಪ್. ತಾಯಿ ಕಾಲ್ ಮಾಡ್ತಾರೆ, ತಂದೆ ಕಾಲ್ ಮಾಡ್ತಾರೆ, ಹೇಗಿದ್ಯಾ, ನಾನು ತಿಂದಿದ್ದೀನ, ಮಲಗಿದ್ದೀನ, ರೆಸ್ಟ್ ತಗೊಳ್ತಾ ಇದ್ದೀನ, ಮನೆಗೆ ಸೇಫ್ ಆಗಿ ರೀಚ್ ಆದ್ನ, ನಾನೇನು ಇನ್ಫೆಕ್ಟ್ ಆಗಿಲ್ವಾ ಏನು ಅಂತ ಹೇಳೋದನ್ನ ಪ್ರತಿದಿನ ನನ್ನನ್ನ ಕೇಳಿ ದೇ ವಾಂಟೆಡ್ ಟು ಟಾಕ್, ದೇ ವಾಂಟೆಡ್ ಅಂಡರ್ಸ್ಟ್ಯಾಂಡ್ ನಾನು ಚೆನ್ನಾಗಿದ್ದೀನಿ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ತಾರೆ. ಸೊ ಬೇರೆ ಬೇರೆ ರೀತಿಯ ಪೇಷಂಟ್ಸ್ ಗಳ ಜೊತೆ ನೀವು ಡೀಲ್ ಮಾಡ್ತೀರಾ. ಒಬ್ಬೊಬ್ರದ್ದು ಒಂದೊಂದು ಮೆಂಟಾಲಿಟಿ ಇರುತ್ತೆ, ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ನೀವು? ನಾವು ಕರಿಯರ್ ಚೂಸ್ ಮಾಡಿದಾಗನೇ ಲೈಕ್ ಇನ್ ಅವರ್ ಬೇಸಿಕ್ಸ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಂಪತಿ, ಸಿಂಪತಿ, ಇವನ್ನೆಲ್ಲ ಕಲಿಸಿ ಕೊಡ್ತಾರೆ. ಅದು ಏನು ಅಂತ ಅರ್ಥ ಮಾಡಿಸ್ಕೊಡ್ತಾರೆ ನಮ್ಮ ನರ್ಸಿಂಗ್ ಪ್ರೊಫೆಷನ್ ಅಲ್ಲಿ. ಬಿಕಾಸ್ ನಾವು ಕೂಡ ಒಬ್ರು ಸಾಮಾನ್ಯ ಮನುಷ್ಯರಾಗಿ ನರ್ಸಿಂಗ್ ಚೂಸ್ ಮಾಡಿರ್ತೀವಿ. ನಮಗೂ ಸಹನೆ, ತಾಳ್ಮೆ ಅನ್ನೋದು ಏನು ಅಂತ ಅರ್ಥ ಮಾಡಿಸಿರ್ತಾರೆ ಆ ಟೈಮಲ್ಲಿ. ಬಟ್ ವೆನ್ ನಾವು ಪೇಷಂಟ್ಸ್ ನ ಹ್ಯಾಂಡಲ್ ಮಾಡಕ್ ಶುರು ಮಾಡಿದಾಗಲೇ ನಮ್ಗೆ ಗೊತ್ತಾಗೋದು ತಾಳ್ಮೆ ಯಾವ ಲೆವೆಲ್ಗೆ ಇರಬೇಕು, ಸಹನೆಯನ್ನ ನಾವು ಯಾವ ರೀತಿ ಅವ್ರು ಪಾಲಿಸ್ಬೇಕು, ಪೇಷಂಟ್ಸ್ ಅನ್ನ ಹೇಗೆ ನಾವು ಕನ್ವಿನ್ಸ್ ಮಾಡಬೇಕು ಅನ್ನೋದನ್ನೆಲ್ಲ ವೆನ್ ಯು ಸ್ಟಾರ್ಟ್ ಯುವರ್ ಪ್ರಾಕ್ಟಿಕಲ್ ಲೈಫ್. ಒಂದು ಪೇಷಂಟ್ಸ್ ಅನ್ನ ಸಪೋಸ್ ಅವರು ಹಠ ಹಿಡಿದು ನಾವು ಮೆಡಿಕೇಶನ್ಸ್ ತಗೊಳ್ಳಲ್ಲ ಅಂದಾಗ ವಿ ಹ್ಯಾವ್ ಟು ಪ್ಯಾಂಪರ್ ದಮ್. ಚಿಕ್ಕ ಮಕ್ಕಳ ರೀತಿಯಲ್ಲಿ ಹಠ ಹಿಡಿಬೋದು. ವಿ ಟ್ರೈ ಅವರ್ ಬೆಸ್ಟ್ ಟು ಕನ್ವಿನ್ಸ್ ದೆಮ್. ಹೇಗೆ ಅಂತ ಹೇಳಿದ್ರೆ, ಒಂದು ಮಗುವನ್ನ ತಾಯಿ ಹೇಗೆ ಮನೆಯಲ್ಲಿ ಹಠ ಹಿಡಿದಾಗ ಒಮ್ಮೆ ಗದರ್ತಾರೆ, ಇನ್ನೊಮ್ಮೆ she can't keep shouting at the baby. She has to pamper the baby at certain point of time. ಸೊ ಇಲ್ಲಿನೂ ಅಷ್ಟೇ ಡಿಫ್ರೆಂಟ್ ಲೆವೆಲ್ ಆಫ್ ಪ್ಯಾಂಪರಿಂಗ್ ಇಸ್ ರಿಕ್ವೈರ್ಡ್ ಫಾರ್ ಅ ಪೇಷಂಟ್. ಅವರ ಲೆವೆಲಲ್ಲೇ ವಾಟ್ ದ ಪೇಷಂಟ್ ಥಿಂಕ್ಸ್ ದಟ್ ವಿ ಹ್ಯಾವ್ ಟು ಅನಲೈಸ್. ಪೇಷಂಟ್ಸ್ ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಈ ಮೂಮೆಂಟ್ ಅಲ್ಲಿ, ವಾಟ್ ಇಸ್ ಇಟ್ ಗೋಯಿಂಗ್ ಇನ್ ಹಿಸ್ ಮೈಂಡ್, ಅವರಲ್ಲಿ ಯಾವ ತರದ ಭಾವನೆಗಳಿವೆ, ಅದಕ್ಕೆ ಸ್ಪಂದಿಸಬೇಕಾಗತ್ತೆ ಫಸ್ಟ್. ಒನ್ಸ್ ಯು ಗೆಟ್ ಟು ನೋ ದಟ್ ಓಕೆ ಈಸ್ ಇನ್ ಆಂಗ್ರಿ ಮೂಡ್, allow him to speak, then you speak. He has some concern, listen to him carefully, be a good listener. ಸೊ ಈ ತರದ ಕ್ಯಾರೆಕ್ಟರ್ಸ್ ಎಲ್ಲ ನಾವು ನಮ್ಮಲ್ಲಿ ಅಳವಡಿಸ್ಕೊಂಡು ಅವ್ರ ಹತ್ರ ಮಾತಾಡ್ಬೇಕಾಗತ್ತೆ. ಮತ್ತಷ್ಟು ಮಾತುಕತೆ ಇವ್ರ ಜೊತೆ ಮುಂದುವರಿಯುತ್ತೆ. ಕೇಳ್ತಾರೆ ಈ ಸಿರಿ ಮಾತು ರೇಡಿಯೋ ಸಿರಿ 91.1 ಅಲ್ಲಿ ರೌಂಡ್ ರೌಂಡ್ ರಜಸ್. ಬೆಂಗಳೂರು ರೌಂಡ್ಸ್ ವಿತ್ ರೌಂಡ್ ರೌಂಡ್ ರಜಸ್. ಬೆಂಗಳೂರು ರೌಂಡ್ಸ್ ವಿತ್ ರೌಂಡ್ ರೌಂಡ್ ರಜಸ್. ಇಂಟರ್ನ್ಯಾಷನಲ್ ನರ್ಸಸ್ ಡೇ ಸ್ಪೆಷಲ್ ರೇಡಿಯೋ ಸಿರಿ 91.1 ಅಲ್ಲಿ ನಡೀತಾ ಇದೆ. ನಾನು ಪಕ್ಕಾ ಲೋಕಲ್ ಬಾಯ್ ರೌಂಡ್ ರೌಂಡ್ ರಜಸ್. ಅಂಡ್ ಇವತ್ತು ನನ್ನ ಜೊತೆಗಿದ್ದಾರೆ ಸಿಸ್ಟರ್ ಜಯಶ್ರೀ, ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್. ಇವರು ಇನ್ಫೆಕ್ಷನ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ನ ಲೀಡ್ ಆಗಿ ಸರ್ವಿಸ್ ಅನ್ನ ಮಾಡ್ತಾರೆ. ಮೇಡಮ್, ಸೊ ಲಾಸ್ಟ್ಲಿ ಈ ಒಂದು ಸೆಕೆಂಡ್ ವೇವ್ ಬಗ್ಗೆ ಏನ್ ಹೇಳ್ತೀರಾ? ಅಂಡ್ ಜನ ಯಾವ ರೀತಿ ಅವರ ಲೈಫ್ ಅನ್ನ ಲೀಡ್ ಮಾಡಬೇಕು? ಎನಿ ಸ್ಪೆಷಲ್ ಮೆಸೇಜ್? ಸೆಕೆಂಡ್ ಕೋವಿಡ್ ವೇವ್ ನಿಂದ ನಾವು ನೋಡೋದಾದ್ರೆ ದ ಡೆತ್ ರೇಟ್ಸ್ ಆರ್ ವೆರಿ ಮಚ್ ಇನ್ಕ್ರೀಸ್ಡ್ ಆಲ್ ಓವರ್ ದ ಪಾರ್ಟ್ಸ್ ಆಫ್ ಇಂಡಿಯಾ. ಇದರಲ್ಲಿ 2-3 ಕಾರಣಗಳಿವೆ. ಒಂದು ಪಬ್ಲಿಕ್ ಪ್ಯೂರ್ ನೆಗ್ಲಿಜೆನ್ಸಿ ಅಂತ ಹೇಳ್ಬೋದು. ಫಸ್ಟ್ ವೇವ್ ನ ಫೇಸ್ ಮಾಡಿದ್ವಲ್ಲ, ದಿಸ್ ಇಸ್ ಓಕೆ, ವಿ ವಿಲ್ ಕಮ್ ಔಟ್ ಆಫ್ ಇಟ್ ಅನ್ನುವಂತ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಸೆಕೆಂಡ್ ಥಿಂಗ್ ಇಸ್ ಪೀಪಲ್ ಬಿಕೇಮ್ ಪ್ಯಾನಿಕ್. ಯಾಕೆಂತ ಹೇಳಿದ್ರೆ ಫಸ್ಟ್ ವೇವ್ ಅಲ್ಲಿ ಈ ತರ ಮರಣ ಸಂಖ್ಯೆ ನೋಡಿರ್ಲಿಲ್ಲ. ನೋ ಒನ್ ಯೂಸ್ ಟು ರಿಪೋರ್ಟ್ ದೆಮ್ ಸೆಲ್ಫ್. ಈಗ ಪ್ರತಿಯೊಬ್ಬರಿಗೂ ಹಾಸ್ಪಿಟಲೈಸೇಷನ್ ಬೇಕು, ನನ್ ಬೆಡ್ ಬೇಕು ಅಂತ ಬರ್ತಾ ಇದ್ದಾರೆ. ಪ್ಯಾನಿಕಿಂಗ್ ಫಾರ್ ಅನ್ನೆಸೆಸರಿ ನೋ ರೀಸನ್ಸ್. ಅದರಿಂದ 1 more ಡೆತ್ ರೇಟ್ಸ್ ಹ್ಯಾವ್ ಇನ್ಕ್ರೀಸ್ಡ್, ನೋ ಡೌಟ್. ಥರ್ಡ್ ಥಿಂಗ್ ಈಸ್ ಮಿಸ್ಯೂಸಿಂಗ್ ದ ರಿಸೋರ್ಸಸ್. ಈಗ ತುಂಬಾ PP ಇದ್ರೆ ಅಥವಾ ತುಂಬಾ ಥಿಂಗ್ಸ್ ಇದ್ರೆ ನಾನ್ ತಗೊಂಡೋಗಿ ಇಟ್ಕೊಳ್ಳೋದು, ಅಥವಾ ಪಬ್ಲಿಕ್ಗೆ ಓವರ್ ರೇಟ್ ಅಲ್ಲಿ ದ ರಿಸೋರ್ಸಸ್ ಹ್ಯಾವ್ ಬಿನ್ ಮಿಸ್ಪ್ಲೇಸ್ಡ್ ಅಂಡ್ ಮಿಸ್ಯೂಸ್ಡ್ ಬೈ ದ ಪಾಪ್ಯುಲೇಷನ್ಸ್ ಆರ್ ದ ಪಬ್ಲಿಕ್ಸ್. ಅದನ್ನ ಮಾಡಬೇಡಿ. And one more thing is do not panic, at the same time do not neglect yourself. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿದ್ದು. ಪ್ರಪಂಚದಾದ್ಯಂತ ಕೆಲಸ ಮಾಡುವಂತ ಎಲ್ಲ ನರ್ಸಸ್ಗಳಿಗೂ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಸೆಲ್ಯೂಟ್.